ಚೆಲುವನಹಳ್ಳಿ ಗವಿಮಠ ಕೇವಲ ಒಂದು ಗುಹೆಯಲ್ಲ, ಇದು ಸಾವಿರಾರು ವರ್ಷಗಳ ಮಾನವನ ಇತಿಹಾಸವನ್ನು ಹೊತ್ತಿರುವ ಜೀವಂತ ಸಾಕ್ಷಿ. ಇಲ್ಲಿ ಕಂಡುಬರುವ ಬಂಡೆ ಚಿತ್ರಗಳು ಮತ್ತು ನಿಲುವುಗಲ್ಲುಗಳು ಈ ಜಾಗದ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಹೌದು, ಚೆಲುವನಹಳ್ಳಿ ಗವಿಮಠವು ಸಾವಿರಾರು ವರ್ಷಗಳ ಹಿಂದೆ ಆದಿಮಾನವರ ವಾಸದ ನೆಲೆಯಾಗಿತ್ತು. ಇದು ಚೆಲುವನಹಳ್ಳಿ ಗವಿಮಠದ ಸಹಜವಾಗಿ ನಿರ್ಮಾಣವಾದ ಈ ಗುಹೆ ಪ್ರಕೃತಿಯ ಅದ್ಭುತ ರಚನೆ. ಹಳೆಯ ಕಾಲದಲ್ಲಿ ತಪಸ್ವಿಗಳು, ಸನ್ಯಾಸಿಗಳು ಇಲ್ಲಿ ತಪಸ್ಸು ಮಾಡುತ್ತಿದ್ದರೆಂದು ಸ್ಥಳೀಯರು ಹೇಳುತ್ತಾರೆ. ಆದರೆ ಈ ಗುಹೆಯ ಇತಿಹಾಸ ಇದಕ್ಕಿಂತಲೂ ಹಳೆಯದಿರಬಹುದು. ಆದಿಮಾನವರು ಬದುಕಲು ಬೇಕಾದಂತಹ ನೈಸರ್ಗಿಕ ಗುಹೆಗಳು ಮತ್ತು ಗುಡ್ಡ ಕಾಡುಗಳು, ನೀರಿನ ಸೆಲೆಗಳು ಇಲ್ಲಿ ಇದ್ದವೆಂದು ನಮಗೆ ಕಂಡುಬಂತು. ಆದಿಮಾನವರ ಗುರುತುಗಳನ್ನು ಹುಡುಕಿ ಹೊರಟ ನಮಗೆ ಮೊದಲು ದೊರೆತಿದ್ದು ನಿಲುವುಗಲ್ಲುಗಳು. ಗವಿಮಠದ ಸುತ್ತಮುತ್ತ ನೀವು ಕಾಣುವ ನಿಲುವುಗಲ್ಲುಗಳು ಕೇವಲ ಕಲ್ಲುಗಳಲ್ಲ, ಇವು ಪ್ರಾಚೀನ ಸಮಾಧಿಗಳ ಗುರುತುಗಳು. ಮೆಗಾಥಾಲಿಕ್ ಯುಗದಲ್ಲಿ ಜನರು ತಮ್ಮ ಮೃತರನ್ನು ಈ ರೀತಿ ಕಲ್ಲುಗಳ ಮೂಲಕ ಸಮಾಧಿ ಮಾಡುತ್ತಿದ್ದರು. ಇದು ಇಲ್ಲಿ ಒಂದು ಸಂಘಟಿತ ಸಮಾಜವಿದ್ದುದಕ್ಕೆ ಸಾಕ್ಷಿ. ಕೆಲವೊಂದು ಬಂಡೆಗಳ ಮೇಲೆ ಚಿತ್ರಗಳನ್ನು ಬಿಡಿಸಿದ್ದಾರೆ ಎಂಬುದ ತಿಳಿದು ಅದ ಹುಡುಕಿ ಹೊರಟ ನಮಗೆ ಒಂದು ಅದ್ಭುತ ಚಿತ್ರ ಕಂಡುಬಂತು. ಯಾವುದೇ ಬಣ್ಣಗಳಿಲ್ಲದ ಆ ಕಾಲದಲ್ಲಿ ನೈಸರ್ಗಿಕವಾಗಿ ದೊರೆಯುವ ಹೂವು, ಎಲೆ ಮತ್ತು ಮಣ್ಣನ್ನು ಬಳಸಿ ಈ ಚಿತ್ರಗಳನ್ನು ಬಿಡಿಸಿರಬಹುದು. ನೀವು ಈ ಬಂಡೆಯನ್ನು ಸೂಕ್ಷ್ಮವಾಗಿ ಗಮನಿಸಿ. ಈ ಬಂಡೆಯ ಮೇಲೆ ನಮ್ಮ ಪೂರ್ವಜರು ಅವರ ಕಲ್ಪನೆಯ ಒಂದು ನವಿಲಿನ ಚಿತ್ರವನ್ನು ಬಿಡಿಸಿದ್ದಾರೆ. ಆದಿಮಾನವರು ಕೆತ್ತಿದ ಒಂದು ಸೂಕ್ಷ್ಮ ಕೆತ್ತನೆಯನ್ನು ಹುಡುಕಿ ಹೊರಟವು. ಅದನ್ನು ನೋಡಿದ ನಮಗೆ ಒಂದು ಡಮರುಗದ ರೀತಿ ಇದಕ್ಕೆತ್ತಿದ್ದಾರೆ ಅನಿಸಿತು. ಇನ್ನು ಈ ಎಲ್ಲ ಸಾಕ್ಷ್ಯಗಳನ್ನು ಒಟ್ಟಿಗೆ ನೋಡಿದರೆ ಒಂದು ದೊಡ್ಡ ಸತ್ಯ ನಮ್ಮ ಮುಂದೆ ಬರುತ್ತದೆ. ಈ ಪ್ರದೇಶದಲ್ಲಿ ಆದಿಮಾನವರು ವಾಸಿಸಿದ್ದರು. ನಂತರ ಮೆಗಾಲಿಥಿಕ್ ಜನರು ಬದುಕಿದ್ದರು. ಮತ್ತೆ ನಂತರ ಧಾರ್ಮಿಕ ತಪಸ್ಸಿನ ಕೇಂದ್ರವಾಯಿತು. ಅಂದರೆ ಒಂದು ಸ್ಥಳ ನಿರಂತರ ಇತಿಹಾಸದ ಸ್ಥಳವಾಗಿ ಈ ಗವಿಮಠ ಗುರುತಿಸಿಕೊಂಡಿದೆ. ಇಂತಹ ಅತ್ಯಮೂಲ್ಯ ಸ್ಥಳಗಳನ್ನು ನಾವು ಕಾಪಾಡುವುದು ನಮ್ಮ ಜವಾಬ್ದಾರಿ. ಇನ್ನಷ್ಟು ಸಂಶೋಧನೆ ನಡೆದರೆ ಈ ಜಾಗ ಇನ್ನಷ್ಟು ಮಹತ್ವ ಪಡೆದುಕೊಳ್ಳಬಹುದು. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅರಸಿ ಆರೈಸಿ. ಪ್ರಕೃತಿಯೇ ಪರಮಾತ್ಮ. ಧನ್ಯವಾದಗಳು.